ರಾಹುಲ್ ಅವರು ದೇಶದ ಜನತೆಯ ಮುಂದೆ ಒಂದು ಮುಖ ತೋರಿಸಿ ತೆರೆಯ ಹಿಂದೆ ಮತ್ತೊಂದು ಜೀವನವನ್ನ ನಡೆಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ದೇಶದ ಜನರಲ್ಲಿ ಬರುತ್ತೆ. ಒಂದು ಅಥವಾ ಎರಡಲ್ಲ 4 ಪತ್ನಿಯರಿದ್ದಾರೆ, ಜೊತೆಗೆ 6 ಮಕ್ಕಳಿದ್ದಾರೆ. ರಾಹುಲ್ ಗಾಂಧಿಯ ಪೌರತ್ವ ಪ್ರಕರಣದ ಅರ್ಜಿದಾರ ವಿಘ್ನೇಶ್ ಶಿಶಿರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಈಗೊಂದು ಇಂಪಾರ್ಟೆಂಟ್ ಟ್ವೀಟ್ ಅನ್ನ ಪಿನ್ ಮಾಡಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳ ರಹಸ್ಯ ಆಸ್ತಿಯು ಈ ಕೇಸಲ್ಲಿ ಅಡಗಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶ ನೀಡಬೇಕಾ ಬೇಡವಾ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಇನ್ನೊಂದು ಸ್ಫೋಟಕ ರಹಸ್ಯ ಬಯಲಾಗುತ್ತೆ. ನಮಸ್ತೆ ಅಂಡ್ ವೆಲ್ಕಮ್ ಟು ಇನ್ಸೈಟ್ ರಶ್. ನಾನು ಭಾವನಾ ಆರ್ ಗೌಡ. ಒಂದು ಕಡೆ ಬಂಗಾಳದ ಎಲೆಕ್ಷನ್ ಬಿಸಿ, ಆದರೆ ಇನ್ನೊಂದು ಕಡೆ ದೇಶದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರೋ ಅತಿ ದೊಡ್ಡ ಸುದ್ದಿ ಅಂದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಿಸಿದ ಪ್ರಕರಣ. ಏಪ್ರಿಲ್ 28ನೇ ತಾರೀಕು ಅಂದರೆ ಇವತ್ತು ಈ ಪ್ರಕರಣದ ಮಹತ್ವದ ವಿಚಾರಣೆ ನಡೆಯುತ್ತೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶ ನೀಡಬೇಕಾ ಬೇಡವಾ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಆದರೆ ಈ ವಿಚಾರಣೆಗಿಂತ ಮುಂಚೆನೆ ಇನ್ನೊಂದು ಸ್ಫೋಟಕ ರಹಸ್ಯ ಬಯಲಾಗುತ್ತೆ. ಅದೇನು ಅಂತ ಅಂದರೆ, ಅಸಲಿಗೆ ನೀವು ಅಂದ್ಕೊಂಡಿರೋ ಹಾಗೆ ಇದು ಕೇವಲ ಪೌರತ್ವಕ್ಕೆ ಸೀಮಿತವಾಗಿರುವಂತಹ ಕೇಸ್ ಅಲ್ಲವೇ ಅಲ್ಲ. ಬದಲಿಗೆ ಕೋಟ್ಯಾಂತರ ರೂಪಾಯಿಗಳ ರಹಸ್ಯ ಆಸ್ತಿಯು ಈ ಕೇಸಲ್ಲಿ ಅಡಗಿದೆ. ಯಾವ ಆಸ್ತಿ, ಏನಿದೆ ಟ್ವಿಸ್ಟ್, ಇದೆಲ್ಲದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ರಾಹುಲ್ ಗಾಂಧಿಯ ಪೌರತ್ವ ಪ್ರಕರಣದ ಅರ್ಜಿದಾರ ವಿಘ್ನೇಶ್ ಶಿಶಿರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಈಗೊಂದು ಇಂಪಾರ್ಟೆಂಟ್ ಟ್ವೀಟ್ ಅನ್ನ ಪಿನ್ ಮಾಡಿಟ್ಟಿದ್ದಾರೆ. ಈ ಟ್ವೀಟ್ನಲ್ಲಿ ಅವರು ಹೇಳ್ತಾ ಇರೋದು ಏನಂದರೆ, ಇದು ಕೇವಲ ಪೌರತ್ವದ ವಿಷಯ ಅಷ್ಟೇ ಅಲ್ಲ, ಇದು ಆದಾಯಕ್ಕೂ ಮೀರಿದ ಆಸ್ತಿಯ ಪ್ರಕರಣ ಕೂಡ ಹೌದು ಅಂತ. ಅಂದರೆ ಬ್ರಿಟಿಷ್ ಪೌರತ್ವದ ವಿವಾದ ಈ ಸಂಪೂರ್ಣ ಹಗರಣದ ಕೇವಲ ಒಂದು ಸಣ್ಣ ಭಾಗ ಅಷ್ಟೇ. ಈ ಪ್ರಕರಣದ ಆಳಕ್ಕೆ ಇಳಿದ್ರೆ ಸಾಮಾನ್ಯ ಜನರು ಅಷ್ಟೇ ಅಲ್ಲ, ಅಧಿಕಾರಿಗಳಿಗೂ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಘ್ನೇಶ್ ಶಿಶಿರ್ ಅವರ ಪ್ರಕಾರ ರಾಹುಲ್ ಭಾರತದಲ್ಲಿ ತನ್ನ ವಾರ್ಷಿಕ ಆದಾಯ ಕೇವಲ 1 ಕೋಟಿ ರೂಪಾಯಿ ಅಂತ ತೋರಿಸ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ಈತ ಒಬ್ಬ ಬ್ರಿಟಿಷ್ ಪ್ರಜೆ. ವಿಘ್ನೇಶ್ ಶಿಶಿರ್ ಅವರ ಟ್ವಿಟರ್ನಲ್ಲಿ ಇರೋ ಒಂದೊಂದು ಮಾಹಿತಿ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಅವರು ಹೇಳೋ ಪ್ರಕಾರ ಈ ವ್ಯಕ್ತಿಯ ಆಸ್ತಿಗಳು ಕೇವಲ ಭಾರತದಲ್ಲಿಲ್ಲ, ಬದಲಿಗೆ ಜಗತ್ತಿನ ತುಂಬ ಇದೆ ಅಂತ ಆರೋಪ ಮಾಡ್ತಾರೆ. ವಿಘ್ನೇಶ್ ಶಿಶಿರ್ ಅವರ ಪ್ರಕಾರ ವಿಯೆಟ್ನಾಂ, ಥೈಲ್ಯಾಂಡ್, ಉಜ್ಬೇಕಿಸ್ತಾನ್, ದಕ್ಷಿಣ ಕೊರಿಯಾ, ಲಂಡನ್ ಹಾಗೂ ಅಮೆರಿಕ ದೇಶಗಳಲ್ಲಿ $1 ಬಿಲಿಯನ್ ಮೌಲ್ಯದ ಆಸ್ತಿಗಳಿವೆ. ಇದು ಕೋಟಿಗಳ ಲೆಕ್ಕ ಅಲ್ಲ, ಸಾವಿರಾರು ಕೋಟಿ ಅಥವಾ $1 ಬಿಲಿಯನ್ ಲೆಕ್ಕಾಚಾರ. ಊಸಿರುವಳ್ಳಿಯಂತೆ ಬೇರೆ ಬೇರೆ ಖಂಡಗಳಲ್ಲಿ ಈ ವ್ಯಕ್ತಿ ಬೇರೆ ಬೇರೆ ಗುರುತುಗಳನ್ನು ಹೊಂದಿದ್ದಾರೆ ಅನ್ನೋದು ಅವರ ಆರೋಪ. ಜೊತೆಗೆ ಈ ಪ್ರಕರಣ ಕೇವಲ ಹಣ ಮತ್ತು ಆಸ್ತಿಗೆ ಸೀಮಿತ ಆಗಿಲ್ಲ. ಇದರ ಜೊತೆಗೆ ವಿಘ್ನೇಶ್ ಶಿಶಿರ್ ಈ ವ್ಯಕ್ತಿಯ ಕೌಟುಂಬಿಕ ಜೀವನದ ಬಗ್ಗೆಯೂ ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಪತ್ನಿ ಮತ್ತು ಮಕ್ಕಳ ಬಗ್ಗೆಯೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗೆ 1 ಅಥವಾ ಎರಡಲ್ಲ 4 ಪತ್ನಿಯರಿದ್ದಾರೆ, ಜೊತೆಗೆ 6 ಮಕ್ಕಳಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ 3 ಪತ್ನಿಯರಿಗೆ ಈಗಾಗಲೇ ಡಿವೋರ್ಸ್ ಕೊಟ್ಟಿದ್ದು, 4ನೇ ಪತ್ನಿ ಜೊತೆಗಿದಾರಂತೆ. ಸೊ ಈಗ ರಾಹುಲ್ ಅವರು ದೇಶದ ಜನತೆಯ ಮುಂದೆ ಒಂದು ಮುಖ ತೋರಿಸಿ ತೆರೆಯ ಹಿಂದೆ ಮತ್ತೊಂದು ಜೀವನವನ್ನು ನಡೆಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ದೇಶದ ಜನರಲ್ಲಿ ಬರುತ್ತೆ. ಈಗ ಹಣದ ವಿಷಯಕ್ಕೆ ಬರೋಣ. ಮೂಲಗಳ ಪ್ರಕಾರ ರಾಹುಲ್ ಹಲವಾರು ಶೆಲ್ ಕಂಪನಿಗಳ ಮೂಲಕ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಕ್ಷಣಾ ಒಪ್ಪಂದಗಳಲ್ಲಿ ನಡೆದ ಹಗರಣದಲ್ಲೂ ಕೂಡ ಈ ವ್ಯಕ್ತಿಯ ಹೆಸರಿದೆ ಅಂತ ವಿಘ್ನೇಶ್ ಶಿಶಿರ್ ಆರೋಪಿಸಿದ್ದಾರೆ. ವಿಘ್ನೇಶ್ ಶಿಶಿರ್ ಅವರು ಈಗಾಗಲೇ ರಾಹುಲ್ ಗಾಂಧಿ ಅವರ ಆಸ್ತಿ ಮತ್ತು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಮತ್ತು ಸಿಬಿಐ ಹಾಗೂ ಇಡಿಗೆ ಹಸ್ತಾಂತರಿಸಿದ್ದಾರೆ. ಇಡಿ ಈಗಾಗಲೇ ಈ ಪೌರತ್ವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮನ್ಸ್ಗಳನ್ನು ಹೊರಡಿಸಿದೆ. ಈಗ ದೊಡ್ಡ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಮೌನವಾಗಿದೆ ಅಂತ. ಸಾಮಾನ್ಯವಾಗಿ ಯಾವುದೇ ಸಣ್ಣ ಆರೋಪ ಬಂದರೂ ಹಾರಾಡೋ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಸುಮ್ಮನಾಗಿರೋದು?
ಅಭಿಷೇಕ್ ಮನು ಸಿಂಘ್ವಿಯಂತಹ ಹಿರಿಯ ವಕೀಲರು ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಗಂಟೆಗಟ್ಟಲೆ ವಾದಿಸ್ತಾರೆ. ಆದರೆ ರಾಹುಲ್ ಗಾಂಧಿ ಅವರ ಮೇಲೆ ಎಫ್ಐಆರ್ ದಾಖಲಾಗುವ ಹಂತ ಬಂದರೂ ಕೂಡ ಅವರು ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ ಅಂತ. ಇದರ ಅರ್ಥ ಕಾಂಗ್ರೆಸ್ ಈ ಪ್ರಕರಣವನ್ನ ಭಾರತದೊಳಗೆ ಎದುರಿಸೋಕೆ ಭಯ ಪಡ್ತಾ ಇದೆ. ಈ ವಿಷಯವನ್ನ ವಿದೇಶಿ ಮೂಲಗಳಿಂದ ಅಥವಾ ಫಾರಿನ್ ಡೀಪ್ ಸ್ಟೇಟ್ ಮೂಲಕ ನಿರ್ವಹಿಸಲಾಗ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ಇದೆ. ಅಂದ್ರೆ ಈ ಪ್ರಕರಣದಲ್ಲಿ ವಿದೇಶಿ ನಂಟುಗಳಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಯಾವುದೇ ಕೆಲಸ ಅಥವಾ ಉದ್ಯೋಗ ಇಲ್ಲದೆ ಇದ್ರೂ ಕೂಡ ಇಷ್ಟೊಂದು ವಿದೇಶಿ ಪ್ರವಾಸಿಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಈ ಹಿಂದೆ ನಿಶಿಕಾಂತ್ ದುಬೆ ಅವರು ಕೂಡ ಪ್ರಶ್ನೆಯನ್ನ ಎತ್ತಿದ್ರು. ಜಾರ್ಜ್ ಸೋರೆಸ್ ನಂತಹ ವ್ಯಕ್ತಿಗಳು ಭಾರತದ ಪ್ರಜಾಪ್ರಭುತ್ವವನ್ನ ಅಸ್ಥಿರಗೊಳಿಸೋಕೆ ರಾಜಕಾರಣಿಗಳಿಗೆ ಧನ ಸಹಾಯ ನೀಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಇದೆ. ಭಾರತದಲ್ಲಿ ಕೇವಲ 1 ಕೋಟಿ ಆದಾಯ ತೋರಿಸ್ಬಿಟ್ಟು ವಿದೇಶಗಳಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತಹ ರಹಸ್ಯದ ಬಗ್ಗೆ ತನಿಖೆಯಾಗಬೇಕು. ಆದ್ರೆ ಈ ಪ್ರಕರಣದಲ್ಲಿ ತುಂಬಾ ಅಡೆತಡೆಗಳು ಎದುರಾಗಿದೆ. ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅವರು ಈ ಪ್ರಕರಣದಿಂದ ಹಿಂದೆ ಸರಿತಾರೆ ಅಂದ್ರೆ ಏನೋ ಇದೆ ಅಂತಾನೆ ಅರ್ಥ ಅಲ್ವಾ. ಫೈನಲಿ ಈಗ ಏಪ್ರಿಲ್ 28ನೇ ತಾರೀಕು ನಡೆಯಲಿರುವ ವಿಚಾರಣೆಯ ಮೇಲೆ ಎಲ್ಲರ ಕಣ್ಣು ಇದೆ. ವಿಘ್ನೇಶ್ ಶಿಶಿರ್ ಅವರ ಬಳಿ ಇರುವಂತಹ ದಾಖಲೆಗಳು ರಾಹುಲ್ ಗಾಂಧಿ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಾ? ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದ ಈ ಮೌನದ ಹಿಂದಿರುವಂತಹ ಅಸಲಿ ರಹಸ್ಯ ಏನು? ಎಲ್ಲವನ್ನ ನಾವು ಕಾದು ನೋಡಬೇಕಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಜೈ ಹಿಂದ್.